ಒಂದು ಹೊಸ ಮಾದರಿಯ ಟ್ರಾಫಿಕ್ ಅನ್ನ ಮೆಟ್ರೋನೂ ಓಡಾಡಬೇಕು, ನಮ್ಮ ವಾಹನಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಈ ಡಬಲ್ ಡೆಕ್ಕರ್ ಮಾಡೆಲ್ ಅನ್ನು ಮೊದಲನೇ ಬಾರಿಗೆ ತಂದಿದ್ದಾರೆ. ಇದು ಅವರು ಇದನ್ನ ತಂದಿರೋದ್ರಿಂದ, ಅವರು ಮಂತ್ರಿಯಾಗಿದ್ದ ಇದನ್ನ ಪ್ರಾರಂಭ ಮಾಡೋದ್ರಿಂದ ಇವತ್ತು ನಾನು ಬಂದು ಅದನ್ನ ಉದ್ಘಾಟನೆಯನ್ನು ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇದಾದ ಮೇಲೆ ನಾನು ನಾಗ್ಪುರಕ್ಕೂ ಹೋಗಿ ನೋಡ್ಕೊಂಡು ಬಂದಿದ್ದೇನೆ. ನಾಗ್ಪುರದಲ್ಲೂ ಕೂಡ ಕೆಲವು ಭಾಗದಲ್ಲಿ ಇಂಥ ಒಂದು ಪ್ರಯೋಗ ಮಾಡಿದ್ದಾರೆ. ಈಗ ನಾನು ಇದನ್ನು ನೋಡಿ ಎಲ್ಲೆಲ್ಲಿ ಇದನ್ನ ಈ ರೀತಿ ಮಾಡಲಿಕ್ಕೆ ಸಾಧ್ಯನೋ, ಮುಂದಕ್ಕೆ ಎಲ್ಲಿ ನಾವು ಹೊಸದಾಗಿ ಮೆಟ್ರೋ ಮಾಡಬೇಕು ಅಂತಿದ್ದೀವಿ ಅಲ್ಲಿ ಎಲ್ಲ ಕಡೆ ಕೂಡ ಈ ರೀತಿ ಈ ಡಬಲ್ ಡೆಕ್ಕರ್ ಸಿಸ್ಟಮ್ ಅನ್ನ, ಹಣ ಹೆಚ್ಚಿಗೆ ಖರ್ಚಾದರೂ ಚಿಂತೆ ಇಲ್ಲ, ನಾವು ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಈ ಮಾದರಿಯಲ್ಲೇ ನಾವು ಮಾಡಬೇಕು ಅಂತೇಳಿ ನಾನು ತೀರ್ಮಾನವನ್ನ ಮಾಡಿದ್ದೇನೆ. ಇದನ್ನ ನಾವೆಲ್ಲ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಯಾವುದೇ ಆದರೂ ಇದು ರಾಮಲಿಂಗಾರೆಡ್ಡಿ ಮಾಡಲ್ ಅಂತ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇನ್ನು ಮುಂದಕ್ಕೆ ಕಾರ್ಪೊರೇಷನ್ ಮತ್ತು BMRC ಇಬ್ರು ಹಣನ ಹಂಚ್ಕೊಳ್ತಾರೆ. ಇದನ್ನು ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಖರ್ಚು ಬೀಳ್ತದೆ, ನಮ್ಗೆ ಎಷ್ಟು ಖರ್ಚು ಬೀಳ್ತದೆ ಅಂತ ಹೇಳಿ ಇಬ್ರು ಶೇರ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೂ ಕೂಡ ಅವರು ಇಬ್ರು ಕೂಡ ಕಾರ್ಪೊರೇಷನ್ ಮತ್ತು BMRCL ಮೆಟ್ರೋ ಇಬ್ರು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಇದಕ್ಕೆ ಇವತ್ತು 5.25 ಕಿಲೋಮೀಟರ್ ಇದನ್ನ ನಾವು ಮಾಡಿದ್ದೇವೆ. 5.25 ಕಿಲೋಮೀಟರ್. ಇನ್ನು ಸ್ವಲ್ಪ ಪ್ಯಾಚಸ್ ಇದೆ, ಅದೆಲ್ಲ ಜಾಯಿನ್ ಆಗ್ತದೆ. ಇದಕ್ಕೆ 450 ಕೋಟಿ ರೂಪಾಯಿ ಇದಕ್ಕೆ ಈಗಾಗಲೇ ಖರ್ಚಾಗಿದೆ. ಇದು ಏನು ಜಾಸ್ತಿ ಏನಿಲ್ಲ, ಈಗಿನ ಲೆಕ್ಕಾಚಾರ ಹಾಕಿದ್ರೆ ಜಾಸ್ತಿ ಇಲ್ಲ. ಇವತ್ತು ಬೆಳಗ್ಗೆ ನಾನು ನಮ್ಮ ಚೀಫ್ ಮಿನಿಸ್ಟರ್ ನಾನಿಬ್ಬರು ಚೆಕ್ ಮಾಡ್ತಿದ್ದು, ನಾನು ರಾಮಲಿಂಗಾರೆಡ್ಡಿ ಅವರು ಚೀಫ್ ಮಿನಿಸ್ಟರ್ ಎಲ್ಲ ಅನೇಕ ವಿಚಾರಗಳೆಲ್ಲ ಇವತ್ತು ಚರ್ಚೆ ಮಾಡ್ತೀವಿ. ಒಂದು 100 ಕಿಲೋಮೀಟರ್ ನಾವು ಹೊಸ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಫ್ಲೈಓವರ್ಗಳ ಬಗ್ಗೆ ನಾವು ಮಾತಾಡ್ತಿದ್ದು. ಅದಕ್ಕೆ ಒಂದು 120ರಿಂದ 150 ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಒಂದು ಅಂದಾಜು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು. ಆದರೆ ಇದು ಡಬಲ್ ಡೆಕ್ಕರ್ಗೆ 5 ಕಿಲೋಮೀಟರ್ 5.25 ಕಿಲೋಮೀಟರ್ಗೆ ಸುಮಾರು 450 ಕೋಟಿ ರೂಪಾಯಿಲಿ ಇವತ್ತು ಆಗಿದೆ. ವಿಶ್ವ ದರ್ಜೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ಇವತ್ತು ನಾವು ಮಾಡಿದ್ದೇವೆ.